ಓಹೋ, ಹಂಗಾರೆ ನೀನ್ ರಾಜ್ಕುಮಾರ 3-4 ಮದ್ವೆ ಆಗ್ಬೇಕು. ಕೊಂದ್ ಹಾಕ್ಬಿಡ್ತೀನಿ. ಚಿನ್ನು, ನನ್ನ ರಾಜ್ಕುಮಾರಂಗೆ ನಾನು ಒಬ್ಳೆ. ಅವನ ಪ್ರೀತಿ ನನಗೆ ಮಾತ್ರ ಸಿಗ್ಬೇಕು. ಚಿನ್ನು, ಯಾಕೆ ಸಪ್ಪೆ ಆಗೋಗ್ಬಿಟ್ಟೆ? ಏನೂ ಇಲ್ಲ ಅಕ್ಕ, ನೀನು ಇಷ್ಟಕ್ಕೆ ಹಿಂಗೆಲ್ಲ ಅಂದ್ಯಲ್ಲ. ನಮ್ಮಳ್ಳಿನಾಗೆ ಹೆಂಡತಿ ಆದವಳು ದಾಸಿ ಥರ ಸೇವೆ ಮಾಡಿ ಮನೆ ಕೆಲಸ ಎಲ್ಲನೂ ಮಾಡಿ ಗಂಡಂಗೆ ಊಟ ಅಡುಗೆ ಎಲ್ಲ ಮಾಡಿ ಅದನ್ನು ಕಟ್ಕೊಂಡು 5-6 ಮೈಲಿ ನಡ್ಕೊಂಡು ಹೋಗಿ ಅವ್ರಿಗೆ ಊಟ ಕೊಡ್ತಾರೆ ಗೊತ್ತಾ. ಹೊಲದಾಗೆಲ್ಲ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಮನೆ ಕೆಲಸ ಎಲ್ಲನೂ ಮಾಡಿ ಗಂಡಂಗೋಸ್ಕರ ಕಾಯ್ತಾ ಹೊಸ್ಲಾಗಿ ನಿಂತಿರ್ತಾರೆ ಗೊತ್ತಾ. ಅಯ್ಯಪ್ಪ, ಇಷ್ಟೆಲ್ಲ ಮಾಡ್ತಾರ? ಹಾಗಿದ್ರೆ ಊಟ ತಗೊಂಡು ನಾವೇ ಚಂದು ಆಫೀಸ್ಗೆ ಹೋಗೋಣ. ನಡ್ಕೊಂಡು ಹೋಗೋದೆಲ್ಲ ಆಗಲ್ಲ, ಕಾರಲ್ಲಿ ಹೋಗೋಣ. ಓಕೆನಾ? ನಾನು ಬರೋಕ್ಕಿಲ್ಲಪ್ಪ. ಬೇಕಾದರೆ ಅಡುಗೆ ಮಾಡಿ ಕಟ್ಕೊಡ್ತೀನಿ, ನೀನೇ ತಗೊಂಡೋಗಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನೀನು ಜೊತೆಲೇ ಹೋಗಬೇಕು. ಅಕ್ಕ, ನಾನು ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ ಅಷ್ಟೇ. ಚಿನ್ನು, ನೀನು ಬರಲೇಬೇಕು. ನಾನು ಹೋಗಿದ ಕಡೆ ಎಲ್ಲ ನೀನು ಇರಲೇಬೇಕು. ಗುಡ್ ಗರ್ಲ್. ನಾನು 5 ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನೀನು ಅಷ್ಟರಲ್ಲಿ ಅಡುಗೆ ಮುಗಿಸ್ಬಿಡು. ರೆಡಿ ಆಗೋಯ್ತದ 5 ನಿಮಿಷಕ್ಕೆಲ್ಲ. ಕರ್ಮ ನಾನು ಏನು ಮಾಡಲಿ ಅಕ್ಕನ? ನನಗೆ ಬುದ್ಧಿನೇ ಇಲ್ಲ. ಎಲ್ಲಿ ಬೀಳೋದು ನಾಲ್ಗೆ ವಟ ಅಂತ ಮಾತಾಡ್ಬಿಡ್ತೀನಿ. ಆಮ್ಯಾಕೆ ನಾನು ಮಾತಾಡೋದೆಲ್ಲ ನನ್ನ ತಲೆಗೆ ಸುತ್ಕೊಳ್ಳುತ್ತೆ. ಕಟ್ಕೊಂಡು ಗಂಡಂಗೆ ಊಟ ತಗೊಂಡು ಹೋಗ್ಬೇಕು. ಈಗ ಕಟ್ಕೊಂಡೋಗು ನಿನ್ನ ಗಂಡಂಗೆ ಊಟನ. ಈ ಅಕ್ಕ ಒಬ್ಳು ಒಂಚೂರು ಅರ್ಥನೇ ಮಾಡ್ಕೊಳ್ಳಲ್ಲ. ನಾನೇನಾದರೂ ಇವಳ ಜೊತೆ ಹೋದರೆ ಅವ್ರಿಗೆ ಮಾತೇ ಬರಲ್ಲ, ಮುಖ ಸಣ್ಣ ಮಾಡ್ಕೊಳ್ತಾರೆ. ಇವಳು ನೋಡಿದ್ರೆ ಬಾ 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 ಅಂತ ತಲೆ ತಿಂತಾಳೆ. ನಾನು ಎಲ್ಲೋಗಿ ಸಾಯ್ಲಿ. ಅವರಿಬ್ರು ಏನಾದರೂ ಒಬ್ಬರೇ ಜೊತೆ ಆಗಿದ್ರೆ ಎಷ್ಟು ಖುಷಿಯಾಗಿರ್ತಾರೆ. ಇವಳೊಬ್ಳು ಎಲ್ಲ ರೆಡಿನಾ? ಯಾಕೆ ಮುಖ ಊದ್ಕೊಂಡಿದೆ? ಏನೂ ಇಲ್ಲ ಅಕ್ಕ, ನೀನು ಹೋಗಿದ್ಬಾ? ಕಾರ್ ಶೆಡ್ಡಿಂದ ಹೊರಗಡೆ ತೆಗಿಯೋಷ್ಟರಲ್ಲಿ ನೀನು ಕ್ಯಾರಿಯರ್ ತಗೊಂಡು ಬರಬೇಕು ಅಷ್ಟೆ. ಚಿನ್ನು, ಬಂದೆ. ಏನು ಸರ್, ತುಂಬ ಡಲ್ ಕಾಣ್ತಿದ್ದೀರಾ? ಎನಿ ಪ್ರಾಬ್ಲಮ್? ಯಾ ಪ್ರಾಬ್ಲಮ್ಮಾ? ನೋ ನಾಟ್ ಅಟ್ ಆಲ್. ಓಕೆ. ನೀವು ಸರಿಯಾಗಿ ಕೆಲಸ ಮಾಡಿದಾಗ ಅಂದ್ಕೊಂಡೆ ಚಂದನ್ ಸರ್ ನಿಮಗೆ ಬೈತಾರೆ ಅಂತ. ಅದು ನಾನು ಫಾರಿನಲ್ಲಿ ಇದ್ನಲ್ಲ, ಅಲ್ಲೆಲ್ಲ ಹೀಗೆ ಕೆಲಸ ಮಾಡೋದು. ಅಲ್ಲಿ ಓಕೆ ಆಗ್ತಿತ್ತು. ಇದು ಇಂಡಿಯಾ ನೋಡಿ, ಹಾಗಾಗಿ ಪ್ರಾಬ್ಲಮ್ಮು. ನಾನೇ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಆಗ ಸರಿ ಆಗುತ್ತೆ. ಇದೇನಿದು ಅಕ್ಕ ತಂಗಿ ಸವಾರಿ ಇಲ್ಲಿ ತನಕ ಬಂದಿದೆ? ಇಬ್ರು ಜೊತೆಗೆ ಬಂದಿದ್ದೀರಾ ಅಂದರೆ ಏನೋ ವಿಶೇಷ ಇರಬೇಕು. ವಿಶೇಷ ಏನೂ ಇಲ್ಲ. ಆದರ್ಶ ಹೆಂಡತಿ ಆಗಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಕಷ್ಟಪಟ್ಟು ದುಡಿತಿರೋ ನನ್ನ ಗಂಡಂಗೆ ಊಟ ತಗೊಂಬಂದಿದ್ದೀನಿ. ಕಾರ್ಯೇಶು ದಾಸಿಯಾಗಿ ಭೋಜೇಶು ಮಾತಾ ಆಗಿದ್ದೀನಿ. ಏನಾಗಿದೆ ನಿನಗೆ? ಅರ್ಥ ಆಗ್ಲಿಲ್ವಾ? ದಾಸಿ ಥರ ನಿನ್ನ ಸೇವೆ ಮಾಡಬೇಕಂತೆ, ತಾಯಿ ಥರ ಗಂಡಂಗೆ ಊಟ ಕೊಡ್ಬೇಕಂತೆ. ಅದಕ್ಕೆ ನಿನ್ನ ತಾಯಿ ಥರ ಊಟ ಕಟ್ಕೊಂಡು ಬಂದಿದ್ದೀನಿ. ಇದು ಆದರ್ಶ ಹೆಂಡತಿ ಆಗೋದಕ್ಕೆ 6 ಗುಣದಲ್ಲಿ 2 ಗುಣಗಳು. ಶ್ರುತಿ, ನಿನ್ಗೆ ಆರೋಗ್ಯ ಸರಿಗಿದೆ ತಾನೆ? ನಾನು ಬೈದೆ ಅಂತ ನಿನ್ಗೇನಾದ್ರೂ ಹುಚ್ಕಿ ಚಿಡಿದಿದ್ಯಾ?
ಅಯ್ಯೋ ದೇವ್ರೆ, ಈ ಹುಡುಗರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟಪ್ಪ. ಚೆನ್ನಾಗಿದ್ರೆ ಯಾಕೆ ಚೆನ್ನಾಗಿದ್ದೀರಾ ಅಂತ ಕೇಳ್ತೀರಾ. ಈಗಿನ ಜನ್ರೇಷನ್ ಥರ ಇದ್ರೆ ಅಜ್ಜಿ ನೋಡ್ಕಲಿ ಮುತ್ತಜ್ಜಿ ನೋಡ್ಕಲಿ ಅಂತ ಹೇಳ್ತೀರಾ. ಹುಡುಗಿರು ಎಲ್ಲಿ ಅಂತ ಹೋಗಿ ಸಾಯ್ಬೇಕು? ಹಾಗಲ್ಲ, ಒಳ್ಳೊಳ್ಳೆ ವಿಷಯಗಳು ಕೆಲವು ನಿಂಗೆ ಅರ್ಥನೇ ಆಗಲ್ವಲ್ಲ, ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೆ. ಹೌದು, ತಮಗೆ ಇಂಥ ಒಳ್ಳೆ ಬುದ್ಧಿನ ಕಲಿಸ್ಕೊಟ್ಟ ಗುರುಗಳು ಯಾರೋ? ಇನ್ಯಾರು? ದಿ ಗ್ರೇಟ್ ಚಿನ್ನು. ಇವರೇ ನಮ್ಮ ಗುರುಗಳು. ಆದರ್ಶ ಹೆಂಡತಿ ಆಗೋದಕ್ಕೆ 6 ಗುಣಗಳಿದೆ ಅಂತ ಹೇಳ್ಕೊಟ್ಟಿದ್ದಾರೆ. 2 ಮುಖಗಳು ನೀನು ನೋಡಿದ್ಯಾ, ಇನ್ನ 4 ಮುಖಗಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ನೋಡುವಂತೆ. ಇವಾಗ ಊಟಕ್ಕೆ ಬರಬೇಕು ಅಂತ ವಿನಂತಿ. ಅರೆ ಗೊಂಬೆ, ಹಾಯ್ ಚಿಕ್ಕಿ. ಊಟ ಸರ್ಪ್ರೈಸ್. ನೀವೇನಿಲ್ಲಿ? ನನ್ನ ಬಾವಿ ಪತಿಗೆ ಊಟ ತಗೊಂಬಂದಿದೆ. ಬನ್ನಿ ಚಿಕ್ಕಿ, ನೀವು ನಮ್ಮ ಜೊತೆನೆ ಊಟ ಮಾಡಿ. ಬೇಡ ಗೊಂಬೆ, ನಂಗೆ ಹಸಿವಿಲ್ಲ. ನಿಮ್ಮಿಬ್ರ ಮಧ್ಯೆ ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಅಲ್ವಾ? ಏ ಹಾಗೇನಿಲ್ಲ ಚಿಕ್ಕಿ. ಇದು ನಿನ್ನ ದೊಡ್ಡ ಗುಣ ಶ್ರುತಿ. ಆದರೆ ಗಂಡ ಹೆಂಡತಿ ಇಬ್ಬರೇ ಏಕಾಂತವಾಗಿ ಮಾತಾಡಬೇಕು ಅಂತ ಇರೋವಾಗ ನಾನು ಮಧ್ಯೆ ಬರಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ನನಗಿದೆ. ಹಾಗೆಲ್ಲ ಯಾಕೆ ಅನ್ಕೋತೀರ ಕುಂದತ್ತೆ? ಹಾಗೇನೂ ಇಲ್ಲ. ಹಾಗೇನೂ ಇಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀಯಪ್ಪ. ಆದರೆ ನಿನ್ನ ಮನಸ್ಸಲ್ಲಿ ಶ್ರುತಿ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಿಬ್ಬರ ಮಧ್ಯೆ ಕಬಾಬ್ ಹಡ್ಡಿ ಆಗೋದಕ್ಕೆ ನನಗಿಷ್ಟ ಇಲ್ಲ. ನೀವಿಬ್ಬರೇ ಇದ್ದರೆ ಏಕಾಂತವಾಗಿ ಪ್ರೀತಿಯಿಂದ ಒಂದು 4 ಮಾತಾಡ್ತೀರಿ. ನೀವುಗಳು ಊಟ ಮುಗಿಸಿ. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗಂತೂ ಹೊಟ್ಟೆ ತುಂಬೋಗುತ್ತೆ. ಇರ್ಲಿ ಬನ್ನಿ ಅದು, ಊಟ ಮಾಡಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತು? ನೀವಿದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಇಟ್ಸ್ ಓಕೆ ಚಂದು, ನೀವಿಬ್ರು ಊಟ ಮುಗಿಸಿ ಆಯ್ತಾ? ಹೇಗಿದ್ರು ನನ್ನ ಊಟ ಕ್ಯಾಬಿನಲ್ಲಿ ಬಂದಿರುತ್ತೆ, ನಾನು ಅಲ್ಲೇ ಮುಗಿಸ್ತೀನಿ. ಇಲ್ದಿದ್ರೆ ಅದು ವೇಸ್ಟ್ ಆಗಿಬಿಡುತ್ತಲ್ವಾ? ಇತ್ತೀಚೆಗಂತೂ ಒಂದು ತುತ್ತು ಊಟಕ್ಕೋಸ್ಕರ ಜನ ಏನೆಲ್ಲ ವೇಷಗಳು ಹಾಕ್ತಾರೆ ಗೊತ್ತಾ? ಸರಿ ಚಿಕ್ಕಿ, ನಿಮ್ಮಿಷ್ಟ. ಫೈನ್ ದೆನ್. ಚಂದು, ಗೊಂಬೆ, ಯು ಪೀಪಲ್ ಹ್ಯಾವ್ ಗ್ರೇಟ್ ಟೈಮ್. ಓಕೆ, ನಾನು ಊಟಕ್ಕೆ ಹೋಗ್ತೀನಿ. ಈ ದರಿದ್ರದವಳು ನಮ್ಮ ಆಫೀಸ್ಗೆ ಯಾಕೆ ಬಂದಿದ್ದಾಳೆ? ಇವಳಿಗೆ ಎಲ್ಲಿ ಕಾಲಿಟ್ರು ಏನಾದರೂ ಒಂದು ಅನಾಹುತ ಆಗ್ತಾ ಇರುತ್ತೆ. ಈಗ ನಮ್ಮ ಆಫೀಸಲ್ಲಿ ಏನಾಗುತ್ತೋ ಏನೋ, ಕರ್ಮ. ಮನೋಜ್, ನೀನು ಯಾಕೆಷ್ಟು ಗಾಬರಿ ಆಗಿದೆಯಾ ಅಂತ ನಂಗೆ ಗೊತ್ತು. ಅವ್ಳು ಯಾಕೆ ಬಂದಿಲ್ಲ? ಇದ್ದಾಳಲ್ಲ ಗೊಂಬೆ, ಅವಳು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಆ ದರಿದ್ರದವಳನ್ನ ಆಫೀಸ್ಗೂ ಕರ್ಕೊಂಡು ಬಂದಿದ್ದಾಳೆ. ಓದ್ಲಾ? ಇನ್ನೂ ಇದ್ದಾಳ? ಇನ್ನೂ ಇದ್ದಾಳೆ, ನನ್ನ ಪ್ರಾಣ ತಿನ್ನೋಕೆ. ಮನೋಜ್, ಅವಳು ಈ ಆಫೀಸಿಂದ ಹೊರಗಡೆ ಹೋಗೋವರೆಗೂ ಪ್ಲೀಸ್ ನೀನು ಅವಳಿಗೆ ಕಾಣಿಸ್ಕೋಬೇಡ. ಸರಿ. ಬಿ ಕೇರ್ಫುಲ್ ಮನೋಜ್. ಚಿನ್ನು, ಅದಕ್ಕೆ ಹೇಳೋದು ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ. ಏನು ಬಾಕ್ಸ್ ಮುಚ್ಚಳ ತೆಗಿಯೋಕ್ಕೆ ಇವಳು ನಿನ್ನ ಜೊತೆ ಇರಬೇಕಾ? ಹಾಗಲ್ಲ ಚಂದು, ನನಗೆ ಯಾಕೆ ತುಂಬ ಕಷ್ಟ ಅನ್ಸತ್ತೋ ನನ್ನ ತಂಗಿ ಅದನ್ನ ಸುಲಭವಾಗಿ ಮಾಡ್ಬಿಡ್ತಾಳೆ. ಅದಕ್ಕೆ ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ನನ್ನ ದಾರಿನಲ್ಲಿ ಬರೋ ಮುಳ್ಳುಗಳನ್ನೆಲ್ಲ ಎತ್ತು ಬಿಸಾಡೋದಕ್ಕೆ ನನ್ನ ಮುದ್ದು ತಂಗಿ ನನ್ನ ಜೊತೆ ಇರಬೇಕು. ಚಂದು, ಮಜಾ ಗೊತ್ತಾ? ನೀವೆಲ್ಲರೂ ಚಿನ್ನು ಕೇರ್ ಟೇಕರ್ ನಾನು ಅಂತ ಅನ್ಕೊಂಡಿದ್ದೀರಾ, ಆದರೆ ನಿಜ ಏನು ಅಂದರೆ ಇವಳು ನನ್ನ ಕೇರ್ ಟೇಕರ್. ಈ ಅಕ್ಕ ತಂಗಿ ತವರಿಗೆ ಬಾ ತಂಗಿ ಸೀನು ಡೈಲಾಗ್ ಎಲ್ಲ ಮುಗ್ದಿದ್ರೆ ನಂಗೊಂಚೂರು ಊಟಕ್ಕೆ ಇಡ್ತೀರಾ? ಚಿನ್ನು ಬಡ್ಸು.
ನಾನು ಇನ್ನೂ ಬಡ್ಸೋದು ಕಲ್ತಿಲ್ಲ ಚಿನ್ನು. ನೀನು ಬಡ್ಸು, ಕಲ್ತಾದ್ಮೇಲೆ ನಾನು ಬಡಿಸ್ತೀನಿ. ಬಾ. ಶ್ರುತಿ, ನಾವಿಬ್ರು ಜಗಳ ಆಡಿದ್ ನೋಡಿ ಮತ್ತೆ ಪ್ಯಾಚಪ್ ಆಗೋಕ್ಕೆ ಮಿನಿಮಮ್ 1 ವಾರ ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಅಷ್ಟೇ 10 ದಿನ ಕನ್ವಿನ್ಸ್ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಇದ್ದಾಳಲ್ಲ ನನ್ನ ತಂಗಿ, ಏಯ್ ಸಾಕು ಸಾಕು. ಶ್ರುತಿ, ನಾನು ಒಬ್ಬನಿಗೆ ಊಟ ಮಾಡಕ್ಕೆ ಬೇಜಾರು. ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣ. ಎಲ್ಲಾದರೂ ಉಂಟ ಪತಿದೇವ್ರೆ. ಗಂಡನ ಊಟ ಆಗೋವರೆಗೂ ಹೆಂಡತಿ ಊಟ ಮಾಡಬಾರ್ದು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಚಂದು, ನಿನಗೊಬ್ನಿಗೆ ತಿನ್ನೋದಕ್ಕೆ ಬೇಜಾರಾದ್ರೆ ನಮ್ಮ ಅಕ್ಕ, ಅದು ಸೀರೆ ಮ್ಯಾಗ ಸಾಂಬಾರು ಚಲೋ ಆಯ್ತು. ಬಚ್ಚಲ್ ಮನೆ ಲೆಫ್ಟ್ ಹೋಗಿ ರೈಟ್. ಎಡಕ್ಕೆ ತಕೊಂಡು ಬಲಕ್ಕೆ ತಕೋ, ಬರ್ತದೆ. ಥೋ, ಕರಿಬೇಕು ಅಡ್ಡ ಬಂತು. ಏನು ಅಮ್ಮ ಅವರು ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಿ? ಆಫೀಸ್ಗೆ ಹೊಸ ಅಪಾಯಿಂಟ್ಮೆಂಟಾ? ತಾವು ಮಾಡೋ ಅಂಥ ಕೆಲಸ ಆಫೀಸಲ್ಲಿ ಯಾವುದೂ ಇಲ್ವಲ್ಲ? ಓ, ಆಫೀಸ್ ಗುಡ್ಸೋಕ್ಕೆ ಒಬ್ರು ಕೆಲಸದವ್ರ ಅವಶ್ಯಕತೆ ಇತ್ತು. ಹಾಂ, ನೀನು ಗುಡಿಸ್ತೀಯಾ? ಟೈಮ್ ಉಳಿದ್ರೆ ನನ್ನ ಕ್ಯಾಬಿನು ಬಂದು ಗುಡಿಸ್ಬಿಡು. ಊರನ್ನೆಲ್ಲ ಗುಡ್ಸೋಕ್ಕೆ ನೀನಿದೆಯಲ್ಲ, ಯಾಕೆ ಅರ್ಥ ಆಗ್ಲಿಲ್ವಾ? ಕಳ್ರ ಕೆಲಸ ಎಲ್ಲರ ಮನೆ ಗುಡ್ಸೋದೆ ತಾನೆ. ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡು, ಬಿಟ್ಟು ತಿಂದಿದ್ದೆಲ್ಲ ಕರಗುತ್ತೆ. ಇಲ್ಲ ಅಂದರೆ ಕೊಬ್ಬೆಚ್ಚಾಗಿ ಮದ ಇರಿದ್ರೆ ಒಂದೇ ಸದಿ ಶಿವನ ಪಾದ ಸೇರ್ಬಿಡ್ತೀಯ. ಪರವಾಗಿಲ್ಲ, ಹಳ್ಳಿ ಗಮಾರಿ ಆದರೂ ಚುಚ್ಚು ಮಾತು ಚೆನ್ನಾಗೇ ಆಡ್ತೀಯ. ಹೌದು, ನಾನು ಹಳ್ಳಿ ಗಮಾರಿನೇ. ಆದರೆ ನಿನ್ನಂಥ ಗುಂಡ್ರು ಗೋಬಿಗಳಿಗೆ ಮಾರಿ. ಮಾರಲೇಬೇಕಾದ ಸಂದರ್ಭ ಬಂದರೆ ಬಂದಷ್ಟು ರೇಟ್ಗೆ ನಿನ್ನ ಮಾರೇ ಬಿಡೋದೆ. ಯಾಕೋ ಬೆಳಗಿಂದ ನನ್ನ ಎಡ್ಗಲ್ ಚಪ್ಪಲಿ ಜಾರಿ ಜಾರಿ ಹೋಗ್ತಿದೆ. ನನಗೆ ಈಗ ಗೊತ್ತಾಯ್ತು ಯಾಕೆ ಅಂತ. ಚಪ್ಪಲಿಗೆ ಕಿತ್ತೋಗೋ ಆಸೆ ಆಗಿರಬೇಕು. ಏನೇ ಈ ಕಟ್ಟ ರೋಪೆಲ್ಲ ಬೇರೆ ಯಾರ ತವನಾದ್ರೂ ಇಟ್ಕೋ, ನನ್ನವರೆಗೂ ಬಂದರೆ ಕೈ ಮುರಿದು ಒಲೆಗಿಟ್ಬಿಡ್ತೀನಿ. ಮಾತಾಡು. ಎಲ್ಲದನ್ನೂ ಬಡ್ಡಿ ಸಮೇತ ಒಟ್ಟಿಗೆ ವಸೂಲಿ ಮಾಡದೆ ಹೋದರೆ ನಾನು ರಂಜಿತೆ ಅಲ್ಲ. ಬಡ್ಡಿ ಸಮೇತ ನಿನ್ನ ಮಾವನ ಮನೇಲಿ ತಿಂತ್ಯಾ? ಯಾಕೆ ಅರ್ಥ ಆಗ್ಲಿಲ್ವಾ? ಅದೇ ಜೈಲೂಟ. ಇನ್ನು ಅಣ್ಣ, ಹೇಳಿ, ಕೈ ತೊಳ್ಕೊಳಕ್ ನೀರಲ್ಲಿ ಬರುತ್ತೆ? ಇಲ್ಲಿ ಮುಂದೆ ಬರ್ತೀವಿ. ಚಂದು, ನಾನು ಈ
ಥರ ಗೌರಮ್ಮ ಥರ ಇರೋದು ಓಕೆನಾ ಅಥವಾ ಮಾಡ್ರನ್ ಆಗಿರಲ್ಲ? ನಿನ್ನ ಕೈಲಿ ಆ ರೀತಿ ಎಲ್ಲ ಇರೋಕ್ಕಾಗಲ್ಲ. ಯಾರ್ಯಾರು ಹೇಗಿರಬೇಕು ಹಾಗೇ ಇರಬೇಕು. ನೀ ಹೇಗಿದೆಯೋ ಹಾಗೇ ಇರು. ಬದಲಾಯಿಸಕ್ಕೆ ಹೋದ್ರೆ ನೀನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ರೀತಿ ಆಗ್ಬಿಡ್ತೀಯ. ಅಂದರೆ ನಾನು ಗೊಂಬೆ ಥರನೇ ಇರಲ್ಲ? ನೀನು ಗೊಂಬೆ ಥರನೇ ಇರು. ಚಿನ್ನ ಥರ ಆಗಕ್ಕೆ ಹೋಗ್ಬೇಡ, ಅದು ನಿನಗೆ ಸೂಟ್ ಆಗಲ್ಲ. ಅಲ್ವಾ? ಸರಿ, ಮತ್ತೆ ಅಡುಗೆ ಹೇಗಿದೆ? ಸೂಪರ್, ಚೆನ್ನಾಗಿದೆ. ಚಿನ್ನೂನೇ ಮಾಡಿದ್ದು. ಗೊತ್ತು, ನಿನಗೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ. ಅದು ಸರಿ, ನೀನು ಯಾವಾಗ ಅಡುಗೆ ಮಾಡೋದು ಕಲಿಯೋದು? ಯಾವಾಗ ನಿನ್ನ ಕೈ ರುಚಿ ತೋರಿಸೋದು? ನಾನಾ? ನೋ ವೇ. ನನಗೀಗ ಅಡುಗೆ ಮಾಡೋದು, ಕಿಚನಲ್ಲಿ ಕೆಚಪ್ ಆಗೋದು ಇದೆಲ್ಲ ನನಗೆ ಬರೋದಿಲ್ಲ. ಡೋಂಟ್ ವರಿ ಚಂದು, ಚಿನ್ನು ಇರ್ತಾಳಲ್ಲ, ಲೈಫ್ ಲಾಂಗ್ ರುಚಿ ರುಚಿಯಾಗಿ ಅಡುಗೆ ಮಾಡಿ ನಿನಗೆ ಹಾಕ್ತಾಳೆ. ಲೈಫ್ ಲಾಂಗಾ? ಹಾಂ, ಮದುವೆ ಆದಮೇಲೆ ಚಿನ್ನು ನನ್ನ ಜೊತೆನೇ ಬರ್ತಾಳೆ. ನಾನು ಅವಳನ್ನ ಬಿಟ್ಟಿರಲ್ಲಪ್ಪ. ಮದುವೆ ಆದಮೇಲೆ ಅವಳು ನಮ್ಮ ಜೊತೆಗಿರೋ ಸರಿನಾ ಶ್ರುತಿ? ಹ್ಞೂ ಚಂದು, ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಮದುವೆ ಆದಮೇಲೆ ನನ್ನ ಜೊತೆನೇ ಇರ್ತಾಳೆ, ಇರಬೇಕು. ನೀನು ಅಕ್ಕ? ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಅಕ್ಕ ಇಚ್ಚಿದ್ರೆ ಕೊಂದು ಬಿಡ್ತೀನಿ. ಯಾರಿಗೆ ಹೇಳ್ತೀಯಾ? ಚಂದನ್ ಹೇಳ್ತೀಯಾ? ಶ್ರುತಿ ಹೇಳ್ತೀಯಾ? ಕೋಳಿ ಕುಯ್ದಂಗೆ ಕುತ್ತಿಗೆನ ಕೊಯ್ದು ಬಿಡ್ತೀನಿ. ಕತ್ತರಿಸೋದು ನನಗೆ ಮಕ್ಕಳಾಟ. ನನ್ನ ಬಗ್ಗೆ ಆಗಲಿ, ನನ್ನ ಕುಮುದ ಸಂಬಂಧ ಬಗ್ಗೆ ಆಗಲಿ ಗೊತ್ತಿರೋರು ಯಾರೂ ಉಳಿದಿಲ್ಲ. ಅದು ಯಾಕೋ ನಿನ್ನನ್ನು ಕೊಲ್ಲೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಹಾಗಂತ ನೀನು ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತ ಅನ್ಕೋಬೇಡ. ಈ ಗುಟ್ಟು ಗುಟ್ಟಾಗಿ ಉಳಿದಿರೋ ಅಷ್ಟು ದಿವಸ ನಿನ್ನ ಶರೀರದೊಳಗಡೆ ಉಸಿರಿರುತ್ತೆ. ಗುಟ್ಟು ಹೊರಗಡೆ ಬಂದ ತಕ್ಷಣವೇ ಉಸಿರು ನಿನ್ನ ದೇಹ ಬಿಟ್ಟು ಹೊರಟು ಹೋಗುತ್ತೆ. ಅನ್ಯಾಯವಾಗಿ ನೀನು ದುಡುಕಿ ಚಂದನ್ನು ಶ್ರುತಿ ಜೀವಕ್ಕೆ ಅಪಾಯ ತರಬೇಡ. ಜೈಲು ನಮ್ಮ ಮಾವನ ಮನೆ, ನನಗೇನು ಹೊಸದಲ್ಲ. ಓಡೋಗ್ತೀಯ? ಓಡ